ಪ್ರಕೃತಿ ಹೇಳಿ ಟಾಪ್ ನಾಚ್ ಸುಂದ್ರಿ ಟೈಟಲ್ ಅಲ್ಲೇ ನಿಮ್ಮತನ ಕಾಣಿಸ್ತಾ ಇದೆ. ನೀವೇ ಒಂದು ಇಂಪಾರ್ಟೆಂಟ್ ಫಿಗರ್. ಒಂದು ಸಾಂಗ್ಗೆ ನೀವು ಹೇಗೆ ಲಿಂಕ್ ಆದ್ರಿ, ಹೇಗೆ ಜಾಯಿನ್ ಆದ್ರಿ, ಒಂದು ಸಣ್ಣದಾಗಿ ಬ್ರೀಫ್ ಮಾಡೋದು ಸಾಂಗ್. ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಎಲ್ಲ ಮೀಡಿಯಾದವ್ರಿಗೂ ಧನ್ಯವಾದಗಳು. ಸೊ ಹೆಂಗೆ ಮೀಟ್ ಆದ್ವಿ ಅನ್ನೋದಕ್ಕೆ ಯಶವಂತ್ ಅವರು ಕೆಲವು ಪ್ರೊಫೈಲ್ಸ್ನ ಇನ್ಸ್ಟಾಗ್ರಾಮಲ್ಲಿ ಹುಡುಕ್ಬೇಕಾದ್ರೆ ನನ್ನ ಪ್ರೊಫೈಲ್ ಅವರಿಗೆ ಸಿಕ್ಕಿತ್ತಂತೆ. ಗುಂಗು ಕೂದಲು ಹುಡುಗಿನೇ ಬೇಕು ಅಂತ ಹುಡುಕ್ತಾ ಇದ್ರು. ಸೊ ಅದೇ ಟೈಮಿಗೆ ನಾನು ಕೂಡ ಈ ಥರ ಪ್ರಾಜೆಕ್ಟ್ಸ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ಹಾಗಾಗಿ ಕನೆಕ್ಟ್ ಆದ್ವಿ ಆ್ಯಂಡ್ ಸಾಂಗ್ ಕೇಳಿಸ್ಕೊಂಡಿದ್ದ ಕೂಡಲೇ ನನಗೆ ಐ ಸ್ಟಾರ್ಟೆಡ್ ಗ್ರೂವಿಂಗ್ ಟು ಇಟ್. ಒಂಥರ ಒಂದು ಡಾನ್ಸರ್ಗೆ ಒಂದು ಫೀಲ್ ಇರುತ್ತಲ್ವಾ, ಸಾಂಗ್ ಕೇಳಿದ ತಕ್ಷಣ ಡಾನ್ಸ್ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಹಾಗಾಗಿ ಸಾಂಗ್ ಕೇಳಿಸ್ಕೊಂಡಿದ ತಕ್ಷಣ ತುಂಬ ಇಷ್ಟ ಆಯಿತು ನನಗೆ, ಈ ಪ್ರಾಜೆಕ್ಟ್ ಮಾಡಲೇಬೇಕು ಅಂತ ನನಗೆ ಅನಿಸ್ತು. ಆ್ಯಂಡ್ ಹಾಗಾಗಿ ಹಾಗೆ ವಿ ಕಂಟಿನ್ಯೂಡ್. ಸೊ ಇಲ್ಲಿ ತನಕ ಬಂದಿದ್ದೀವಿ. ಸ್ಟೆಪ್ಸು ಕೂಡ ಹುಕ್ ಸ್ಟೆಪ್ಸ್ ಎಲ್ಲ ಚೆನ್ನಾಗಿ ರಾಮ್ ಸರ್ ಅವರು ಕೊರಿಯೋಗ್ರಫಿ ಮಾಡಿದ್ದಾರೆ. ಲಿರಿಕ್ಸ್ ಕೂಡ ತುಂಬ ಚೆನ್ನಾಗಿ ಬರೆದಿದ್ದಾರೆ. ನನಗೆ ಲಿರಿಕ್ಸ್ಗಳಿಂದ ಆ್ಯಕ್ಚುಲಿ ಸಾಂಗ್ಸ್ ತುಂಬ ಇಷ್ಟ ಆಯಿತು ನನಗೆ. ಸೊ ಓವರ್ ಆಲ್ ಟೀಮ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಸಪೋರ್ಟಿವ್ ಆಗಿದ್ರು. ಎಂಟೈರ್ ಪ್ರಾಕ್ಟೀಸ್ ಇಂದ ಹಿಡಿದು ಸೆಟ್ ಮೇಲೆವರೆಗೂ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿತ್ತು, ಈಸಿ ಗೋಯಿಂಗ್ ಆಗಿತ್ತು. ಸೊ ಖುಷಿ ಆಗ್ತಿದೆ ನನಗೆ. ಓಕೆ, ಸೊ ಪ್ರಿಪ್ರೇಷನ್ ಬಗ್ಗೆ ಹೇಳೋದಾದ್ರೆ ಯಶವಂತ್ ಅವ್ರು ಹೇಳಿದ್ರು ಮುಂಚೆನೆ, ಲೆಟ್ಸ್ ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳೋಣ ಸೊ ದಟ್ ಶೂಟ್ ಡೇ ಅಲ್ಲಿ ಈಸಿ ಆಗುತ್ತೆ ನಮಗೆ ಅಂತ ಹೇಳಿದ್ರು. ಸೊ ಹಾಗಾಗಿ ಶೂಟ್ ಸೆಟ್ಗಿಂತ ಮುಂಚೆನೆ ನಾವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ವಿ. ಒಂದು ವಾರ ನಡೀತಿತ್ತು ಅಲಾಂಗ್ ವಿತ್ ಆರ್ ಮಾಸ್ಟರ್ ಅಂಡ್ ಬ್ಯಾಕ್ ಡಾನ್ಸರ್ಸ್. ಸೊ ಅಲ್ಲೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಸ್ಟೆಪ್ಸ್ ಆಗಿರ್ಲಿ ಮಾಡ್ತಾ ಇದ್ವಿ ಅಂಡ್ ಕೆಲವೊಂದೊಂದು ಸ್ಟೆಪ್ಸ್ ನಮ್ಗೆ ಯಾವ್ದಾದ್ರು ಸೆಟ್ ಆಗ್ಲಿಲ್ಲ ಅಂತಂದ್ರೆ ರಾಮ್ ಸರ್ ಇಮಿಡಿಯೇಟ್ಲಿ ಅದನ್ನ ಚೇಂಜ್ ಮಾಡೋದಾಗಿರ್ಲಿ. ಸೊ ಈ ತರ ಮಾಡ್ಕೊಂಡು ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ವಿ. ಹಾಗೆ ಕೊನೆಯದಾಗಿ ಆನ್ ದ ಸೆಟ್ ಆಲ್ಸೋ ಕೆಲವು ಚೇಂಜಸ್ ಮಾಡ್ಕೊಂಡ್ವಿ, ಇಮಿಡಿಯೇಟ್ ಚೇಂಜಸ್ ಇತ್ತು. ಸೊ ಎಲ್ಲಾನು ಚೆನ್ನಾಗಿ ಹೋಗಿದೆ. ಸಾಂಗ್ ನಲ್ಲಿ ಕಾಣಿಸ್ತಾ ಇದೆ, ಎಲ್ಲರೂ ಕಾಂಪ್ಲಿಮೆಂಟ್ಸ್ ಬರ್ತಾ ಇದೆ. ಹಾಗಾಗಿ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್.